ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರೀತಿಯ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗಗಳ ಒಂದು ನೇಮಕಾತಿ ಪ್ರಾರಂಭಗೊಂಡಿದೆ. ಇತ್ತೀಚೆಗೆ ಸಿವಿಲ್ ನೇಮಕಾತಿ ಮತ್ತು ಅದರ ಜೊತೆ CR ಮತ್ತು DR ನೇಮಕಾತಿ ಆರಂಭಗೊಂಡಿದೆ ಸ್ನೇಹಿತರೆ. ಮತ್ತು ಅರ್ಜಿಯೆಲ್ಲ ಹಾಕ್ತಿದ್ದಾರೆ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಯಾರೆಲ್ಲ ನೀವು ಅರ್ಹತೆಯನ್ನು ಪಡೆದಿರ್ತೀರಿ, ಅಪ್ಲಿಕೇಶನ್ ಹಾಕಿ ಚೆನ್ನಾಗಿ ಸ್ಟಡಿ ಮಾಡಿ. ಅದರ ಜೊತೆಗೆ ನಿಮ್ಮ ಸಿಲೆಬಸ್ ಕಾಪಿ ಏನೇನಿದೆ ಅದಕ್ಕೆ ಗಮನ ಕೊಡಿ. ಯಾಕಂದರೆ ಇತ್ತೀಚಿನ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಯಾವ ರೀತಿ ಒಂದು ನಿರುದ್ಯೋಗ ಸಮಸ್ಯೆ ಇದೆ ಭಾರತ ದೇಶದಲ್ಲಿ, ಅದೇ ರೀತಿ ಕಾಂಪಿಟೇಷನ್ ಜಾಸ್ತಿ ಇದೆ. ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ದಿನನಿತ್ಯ ಮಿನಿಮಮ್ ಅಂದರೆ 15 ತಾಸಿಗಿಂತ ಜಾಸ್ತಿ ಓದಲೇಬೇಕು ಸ್ನೇಹಿತರೆ. ಯಾಕಂದರೆ ಇವತ್ತು ಸಮಯದ ಅಭಾವ ಕಡಿಮೆ ಇರುತ್ತೆ. ಯಾಕಂದರೆ KE ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಈ KE ಯಾವ ರೀತಿ ಎಕ್ಸಾಮ್ ಇರ್ತಪ್ಪ ಅಂದರೆ ಒಂದು ಈಸಿ ಪ್ರೊಸೆಸ್ ಇರುತ್ತೆ. ಅಂದರೆ ನೀವು ಒಂದು ನೋಟಿಫಿಕೇಷನ್ ಆದಾಗ 3 ತಿಂಗಳ ಒಳಗಡೆ ಅವ್ರು ಎಕ್ಸಾಮ್ ಕಂಪ್ಲೀಟ್ ಮಾಡಿಕೊಡ್ತಾರೆ. ಅದಕ್ಕಾಗಿ ನೀವೆಲ್ಲ ಏನು ಮಾಡಬೇಕಂದ್ರೆ ನಿಮ್ಮ ಓದಿನ ಕಡೆ ಗಮನ ಇರಬೇಕು. ಇಲ್ಲಿ ನಾನು ಒಂದು ವಿಶೇಷ ಟಾಪಿಕ್ಕೊಂದಿಗೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತಿದ್ದೀನಿ. ಮುಂದಿನ ಒಂದು ನೋಟಿಫಿಕೇಷನ್ ಒಂದು ಶೀಘ್ರದಲ್ಲಿ ನೋಟಿಫಿಕೇಷನ್ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಒಂದು 20 ದಿನ ಅಥವಾ 1 ತಿಂಗಳು ಅಲ್ಲಿ ಒಂದು ನೋಟಿಫಿಕೇಷನ್ ಆಗುವ ಒಂದು ಉದ್ಯೋಗ ಇದೆ ಸ್ನೇಹಿತರೆ. ಆ ಉದ್ಯೋಗ ಯಾವುದಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಇದು, ಹಳ್ಳಿಯಲ್ಲಿ ಸಹ ಪ್ರಚಲಿತದಲ್ಲಿರುತ್ತೆ. ಹಳ್ಳಿಯಲ್ಲಿ ಸಹ ಇದು ಈ ಉದ್ಯೋಗದ ಹೆಸರು ಹೇಳಿದ್ರೆ ಗೊತ್ತಿರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಇದು ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಅಂತ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ಈ ಉದ್ಯೋಗ ಆಕಾಂಕ್ಷಿಗಳಿದ್ರಿ, ಗ್ರಾಮ ಆಡಳಿತಾಧಿಕಾರಿ ಉದ್ಯೋಗ ಆಕಾಂಕ್ಷಿಗಳಿದ್ರಲ್ಲ, ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. 1 ತಿಂಗಳು ಅಥವಾ 1.5 ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅಂತ ಭರವಸೆ ಇದೆ ಸ್ನೇಹಿತರೆ. ಅದಕ್ಕಾಗಿ ಇದರ ಒಂದು ಗ್ರಾಮ ಆಡಳಿತಾಧಿಕಾರಿ ಆಗಬೇಕಾದ್ರೆ ಸಿಲೆಬಸ್ ಕಾಪಿ ಏನಿರ್ತಲ್ಲ ಅಂತ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇತ್ತೀಚೆಗೆ ನಾವು ಏನು ಮಾಡೋಕ್ಕಪ್ಪ ಅಂದರೆ ಇವತ್ತಿನಿಂದ ನಾವು ಈ ಸಿಲೆಬಸ್ ಕಾಪಿ ಇಟ್ಕೊಂಡು ಸ್ಟಡಿ ಮಾಡ್ತಾ ಹೋದರೆ ನಾವು ಅಲ್ಲಿಗೆ ಬಂದು ಹತ್ತೀವಿ. ಅದಕ್ಕಾಗಿ ಇವತ್ತಿನಿಂದ ನೀವು ಓದೋದ ಕಡೆ ಗಮನ ಕೊಡಿ ಸ್ನೇಹಿತರೆ. ಯಾಕಪ್ಪ ಅಂದರೆ ಇವತ್ತಿಗೆ ಭಾಳ ಕಾಂಪಿಟೇಷನ್ ಇದೆ. ಅದಕ್ಕಾಗಿ ನೀವು ಓದೋದ ಕಡೆ ಗಮನ ಕೊಡಬೇಕಂತ ಹೇಳ್ತಾ ನಾನು ಇವತ್ತು ಗ್ರಾಮ ಆಡಳಿತ ಅಧಿಕಾರಿಯ ಮತ್ತು ಅದರ ಒಂದು ಸಂಬಂಧಪಟ್ಟ ಸಿಲೆಬಸ್ ಕಾಪಿ ಏನು ಓದಬೇಕು, ಏನು ಓದಬಾರ್ದು ಮತ್ತು ಯಾವ ವಿಷಯದ ಬಗ್ಗೆ ಮತ್ತು ಯಾವ ಬುಕ್ಸ್ ತೊಗೊಳ್ಬೇಕಂತ ನಾನು ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ 2 ಪತ್ರಿಕೆಗಳು ಕಂಡು ಬರ್ತಾವೆ. ಗ್ರಾಮಾಡಳಿತ ಅಧಿಕಾರಿ ಆಗೋದ್ರೆ 2 ಪತ್ರಿಕೆಗಳು ಇರ್ತಾವೆ. ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನ ಇದಿರುತ್ತೆ ಸ್ನೇಹಿತರೆ. ಅದೇ ರೀತಿ ಪತ್ರಿಕೆ 2ರಲ್ಲಿ ಸಂವಹನ ಅಥವಾ ಕಮ್ಯುನಿಕೇಷನ್ ಪೇಪರ್ ಇದ್ದಿರುತ್ತದೆ. ಇಲ್ಲಿ ನಾವು ಪತ್ರಿಕೆ 1ರಲ್ಲಿ ನೋಡಬೇಕಾದ್ರೆ ಸಾಮಾನ್ಯ ಜ್ಞಾನದಲ್ಲಿ 100 ಅಂಕದ ಒಂದು ಪ್ರಶ್ನೆಗಳಿರ್ತವೆ. ಅಲ್ಲಿ ಅವಧಿ ಅಂದರೆ ಸಮಯದ ಅವಧಿ 2 ಗಂಟೆ ಆಗಿರುತ್ತೆ. ಅದೇ ರೀತಿ ಕಮ್ಯುನಿಕೇಷನ್ ಪತ್ರಿಕೆಯಲ್ಲಿ ಸಹ 100 ಅಂಕಗಳ ಪತ್ರಿಕೆ ಆಗಿರುತ್ತೆ. ಅದರ ಜೊತೆಗೆ 2 ಗಂಟೆ ಅವಧಿಯಾಗಿರುತ್ತೆ ಸ್ನೇಹಿತರೆ. ಈ ಅವಧಿಗಳು ಸಹ ಇಂಪಾರ್ಟೆಂಟು, 100 ಅಂಕಗಳು ಸಹ ಇಂಪಾರ್ಟೆಂಟು. ಅದಕ್ಕಾಗಿ ನಾವು ಒಂದನೇ ವಿಷಯ ಯಾವುದಪ್ಪ ಅಂದರೆ ಸಬ್ಜೆಕ್ಟ್ ಅಂದರೆ ವಿಷಯ ಅಂದರೆ ಪತ್ರಿಕೆಯಲ್ಲಿ 1ನೇ ಪತ್ರಿಕೆಯಲ್ಲಿ ಏನೇನು ಕೇಳ್ತಾರೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ವಿವರವಾಗಿ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಿದ್ದೀನಿ. SN ಸ್ಟಡಿ ಯೂಟ್ಯೂಬ್ ಚಾನಲನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಅದರ ಜೊತೆಗೆ ನೀವು ಸಹ ಮೊದಲ ಬಾರಿಗೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನಾನು ಇವತ್ತು ಪತ್ರಿಕೆ 1ರ ಬಗ್ಗೆ ಚರ್ಚೆ ಮಾಡ್ತಿದ್ದೀನಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಪ್ರತಿಯೊಂದು ಎಕ್ಸಾಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಪ್ಪ ಅಂದರೆ ಪ್ರಚಲಿತ ಘಟನೆಗಳು. ಈ ಪ್ರಚಲಿತ ಘಟನೆಗಳು ದಿನನಿತ್ಯ ಜೀವನದಲ್ಲಿ ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು. ಇತ್ತೀಚೆಗೆ ಭಾರತ ದೇಶದಲ್ಲಿ ಚುನಾವಣೆಗಳು ನಡೆದ ಸ್ನೇಹಿತರೆ. 5 ರಾಜ್ಯಗಳಲ್ಲಿ ಚುನಾವಣೆ ಇತ್ತು. 5 ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅದರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅದರ ಜೊತೆಗೆ ಆ ರಾಜ್ಯಗಳ ವಿಶೇಷತೆ ಏನು, ಇತ್ತೀಚೆಗೆ ತಮಿಳುನಾಡು ಆಯಿತು, ಕೇರಳ ಆಯಿತು, ಅದೇ ರೀತಿ ಬಿಹಾರ ಆಯಿತು. ಇತ್ತೀಚೆಗೆ ಕರ್ನಾಟಕದಲ್ಲಿ ಸಹ ರಾಜಕೀಯ ಬೆಳವಣಿಗೆ ಕಂಡು ಬಂತು. ಆ ಬೆಳವಣಿಗೆ ರಾಜಕೀಯ ವಿಷಯ ಬೇಡ ನಮಗೆ. ಆ ಬೆಳವಣಿಗೆ ಕಂಡು ಬಂದ ಮುಖ್ಯಮಂತ್ರಿ ಸ್ಥಾನ ಅಂದರೆ ಏನು, ಮುಖ್ಯಮಂತ್ರಿ ಸ್ಥಾನ ಭಾರತ ಸಂವಿಧಾನದಲ್ಲಿ ಎಷ್ಟನೇ ವಿಧಿ ಇರ್ತದೆ, ಈ ರೀತಿ ಪ್ರಚಲಿತ ಘಟನೆ ಸಹ ನಾವು ನೋಡಬೇಕು. ಅದರ ಜೊತೆಗೆ ಸಂಬಂಧಪಟ್ಟ ವಿಷಯ ಸಹ ನಾವು ಓದಬೇಕು. ಇಲ್ಲಿ ಪ್ರಚಲಿತ ಘಟನೆ, ಇಲ್ಲಿ ಇತ್ತೀಚೆಗೆ ಮೋದಿಯವರು ಯುರೋಪ್ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆ ಯುರೋಪ್ ರಾಷ್ಟ್ರಗಳೊಂದಿಗೆ ಏನೆಲ್ಲ ಒಪ್ಪಂದವಾಯಿತು ಅದರ ಬಗ್ಗೆ ನೋಡಿಕೊಳ್ಬೇಕು. ಅಂದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿ ಗೌರವ ಅಂತ ಒಂದು ಯೋಜನೆ ತಂದ್ರೆ ಅದು ಮತ್ತು ವಿದ್ಯಾರ್ಥಿಗೋಸ್ಕರ ಬಸ್ ಫ್ರೀ ಮಾಡಿದ ಸ್ನೇಹಿತರೆ. ಆ ಬಸ್ ಫ್ರೀ ಮಾಡಿದಕ್ಕೋಸ್ಕರ ಯಾವ ಯೋಜನೆ ಅಂತ ನೋಡ್ಕೊಳ್ಬೇಕು. ಅದೇ ರೀತಿ ಇತ್ತೀಚೆಗೆ ಪಂಚ ಗ್ಯಾರಂಟಿಗಳು ಸಹ ಸುದ್ದಿಯಲ್ಲಿದ್ದಾವೆ. ಆ ಯೋಜನೆಗಳು ಬಂದಾಗ್ತಂತ. ಅದಕ್ಕಾಗಿ ಆ ಯೋಜನೆಗಳು ಸಹ ನೀವು ನೋಡ್ಕೊಳ್ಬೇಕು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳ ಬಗ್ಗೆ ನಿಮಗೊಂದು ಕ್ವಶನ್ ಇದ್ದೇ ಇರ್ತದೆ. ಅದಕ್ಕಾಗಿ ಗೃಹಲಕ್ಷ್ಮಿ ಯಾವಂತು, ಗೃಹ ಜ್ಯೋತಿ ಎಷ್ಟು ಮಿನಿಟ್ವರೆಗೂ ಫ್ರೀ ಕೊಡ್ತಾರ, ಅದೇ ರೀತಿ ಗೃಹಲಕ್ಷ್ಮಿಯಲ್ಲಿ ಎಷ್ಟು ಹಣಗಳು ಕೊಡ್ತಾರ, ಅದೇ ರೀತಿ ನೀವು ಯುವ ನಿಧಿಯಲ್ಲಿ ಯಾವ ತರಗತಿ ಓದಿದವರಿಗೆ ಮಾತ್ರ ಯುವ ನಿಧಿ ಸಿಗ್ತದೆ ಅಂತ ನೀವೆಲ್ಲ ಸಂಪೂರ್ಣವಾಗಿ ನೋಡ್ಬೇಕಂದ್ರೆ ಅಲ್ಲಿ ಎಷ್ಟು ತಿಂಗಳ ಅವಧಿಗೆ ಅವರಿಗೆ ಕೆಲಸ ಸಿಗಲಿದ್ರೆ ಅವರಿಗೆ ಯುವ ನಿಧಿಯನ್ನು ಅರ್ಹತೆಯನ್ನು ಪಡೆದಿರ್ತಾರೆ. ಈ ರೀತಿ ನೀವು ಪ್ರಚಲಿತ ನೋಡ್ಕೊಳ್ಬೇಕು. ಪ್ರಚಲಿತ ಘಟನೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಪ್ರತಿಯೊಂದು ಎಕ್ಸಾಮಲ್ಲಿ ಮಿನಿಮಮ್ 15 ಮ್ಯಾಕ್ಸಿಮಮ್ 20 ಕ್ವಶನ್ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಪ್ರಚಲಿತ ಘಟನೆಗಾಗಿ ಓದುವ ಒಂದು ಮ್ಯಾಗ್ಝಿನ್ ಅಥವಾ ಪತ್ರಿಕೆ ಆದಪ್ಪ ಅಂದರೆ ದಿನನಿತ್ಯ ಪತ್ರಿಕೆ ಯಾರು ಓದ್ತಿರಲ್ಲ ಅವರೆಲ್ಲ ಪ್ರಜಾವಾಣಿ ಪತ್ರಿಕೆಯನ್ನು ಫಾಲೋ ಮಾಡಿ. ಅದರೊಂದಿಗೆ
ಪ್ರಜಾವಾಣಿ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಾ ದಿನನಿತ್ಯದ ಪ್ರಚಲಿತ ಘಟನೆಗಾಗಿ. ಅದರ ಜೊತೆಗೆ ಮ್ಯಾಗ್ಝಿನ್ ಯಾವುದಪ್ಪ ಅಂದರೆ KM ಸುರೇಶ್ವರ್ ಅವರ ಒಂದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮಾಸಪತ್ರಿಕೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ಸ್ಪರ್ಧಾ ಅರಿವು ಇತ್ತೀಚೆಗೆ ಬಂದಿದೆ, ಅದು ಡೆಪ್ತ ಕೊಟ್ಟಿರ್ತಾರೆ, ಇದನ್ನು ಚೆನ್ನಾಗಿದೆ. ಅದಕ್ಕಾಗಿ ನೀವು KM ಸುರೇಶು ಅಥವಾ ಸ್ಪರ್ಧಾ ಅರಿವು ಎರಡೂ ಓದಿದ್ರು ಸಹ ನಿಮಗೆ ಟೈಮ್ ಇಲ್ಲ ಅಂದರೆ ಸ್ಪರ್ಧಾ ವಿಜೇತ ಓದಿ, ಯಾಕಂದರೆ ನಿಮಗೆ ಸಮಯದ ಕಡಿಮೆ ಇದೆ ಅಂತ ಹೇಳ್ತಾ ನಾನು ಮುಂದಿನ ಒಂದು ಸಾಮಾನ್ಯ ಜ್ಞಾನದ ಬಗ್ಗೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ತಾ ಸಾಮಾನ್ಯ ಜ್ಞಾನದ ವಿಷಯಗಳು ಪ್ರಚಲಿತ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಹೇಳಿದ್ರೆ ದೈನಂದಿನ ಗ್ರಹಿಕೆ ವಿಷಯಗಳಾಗಿರುತ್ತಲ್ಲ. ಅದೇ ರೀತಿ ಭಾರತ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ಅಂದರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಒಂದು ಸಮಗ್ರವಾದ ಅಧ್ಯಯನ ಮಾಡಿದಾಗ ನೀವು ಸಮಗ್ರವಾಗಿ ಭಾರತ ಸಂವಿಧಾನದ ಬಗ್ಗೆ ಈಸಿ ಕ್ವಶನ್ ಕೇಳ್ತಾರೆ, ಆದರೆ ನೀವು ಓದಲೇಬೇಕು. ಯಾವುದು ಈಸಿ ಅಲ್ಲ ಸ್ನೇಹಿತರೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಭಾರತ ಸಂವಿಧಾನಕ್ಕಾಗಿ ಇತ್ತೀಚಿನ ಅಂದರೆ ಹಿಂದಿನ ಒಂದು ಎಕ್ಸಾಮ್ ನಡೆಸಿದಾಗ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ರೀತಿ ಏನೆಲ್ಲ ಓದಬೇಕು ಸಂವಿಧಾನದ ಬಗ್ಗೆ ನೀವು ಗೊತ್ತಿರಬೇಕು. ಭಾರತ ಸಂವಿಧಾನದ ಬಗ್ಗೆ ಓದಬೇಕಾದ್ರೆ ಫಸ್ಟ್ ನಿಮ್ಗೆ ಅನುಸೂಚಿ ಗೊತ್ತಿರಬೇಕು, ಭಾಗಗಳು ಗೊತ್ತಿರಬೇಕು, ಎಷ್ಟು ಭಾಗಗಳಿದ್ದಾವೆ, ಎಷ್ಟು ಅನುಸೂಚಿಗಳಿದ್ದಾವೆ, ನಿಮಗೆ ಬೇಸಿಕ್ ನಾಲೆಜ್ ಇರಬೇಕು. ಬೇಸಿಕ್ ನಾಲೆಜಲ್ಲಿ ನಿಮ್ಗೆ ಕ್ವಶನ್ ಬರ್ತಾವ. ನೀವು ಭಾಗ 1ರಿಂದ 5 ಚೆನ್ನಾಗಿ ಓದಿದರೆ ಸಾಕು ಸ್ನೇಹಿತರೆ. ಅದೇ ರೀತಿ 12 ಅನುಸೂಚಿಗಳು ಬರ್ತಾವೆ, ಅನುಸೂಚಿಗಳ ಬಗ್ಗೆ ನೋಡ್ಕೋಬೇಕು. 25 ಭಾಗಗಳು ಬರ್ತಾವೆ, 25 ಭಾಗಗಳಿಗೆ ಸಂಪೂರ್ಣವಾಗಿ ಓದ್ಕೋಬೇಕು ಸ್ನೇಹಿತರೆ. ಈ ಎಕ್ಸಾಂಪಲು ಪಕ್ಷಾಂತರ ನಿಷೇಧ ಯಾವ ಭಾಗದಲ್ಲಿ ಕೇಳ್ತಾರೆ 10ನೇ ಭಾಗ ಅಂತ ಈ ರೀತಿ ನಿಮಗೆ ಗೊತ್ತಿರಬೇಕು. ಅದಕ್ಕಾಗಿ ನಾನು 10ನೇ ಅನುಸೂಚಿಯಲ್ಲಿ ಬರ್ತಾ ಸ್ನೇಹಿತರೆ ಪಕ್ಷಾಂತರ ನಿಷೇಧ 10ನೇ ಅನುಸೂಚಿ ಅಂತ ಹೇಳ್ತೀನಿ. ಇದೇ ರೀತಿ ಓದ್ಕೊತ ಹೋದರೆ ನಿಮಗೊಂದು ನಾಲೆಜ್ ಬರ್ತದೆ. ಭಾರತ ಸಂವಿಧಾನದಲ್ಲಿ ಹಳಿ ಕ್ವಶನ್ ಪೇಪರಿಂದ ಎಷ್ಟು ಕ್ವಶನ್ ಬಂದವ ಮತ್ತು ಈಗ ಎಷ್ಟು ಬರ್ಬೋದು ಅಂತ ನೀವು ಊಹೆ ಮಾಡಬೇಕು. ಯಾಕಂದರೆ ಸರಾಸರಿ ತೆಗಿಬೇಕಂದ್ರೆ ಈಗ BMTC ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು ಮತ್ತು ಇನ್ನಿತರ ಒಂದು ಉದ್ಯೋಗಗಳ KU ನಡೆಸಿರ್ತಾರಲ್ಲ ಆ ಎಲ್ಲ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿ ನೀವು ಭಾರತ ಸಂವಿಧಾನದ ಮೇಲೆ ಎಷ್ಟು ಕ್ವಶನ್ ಕೇಳಿದ್ರಲ್ಲ ಎಲ್ಲನೂ ಪರ್ಫೆಕ್ಟ್ ಆಗಿರ್ಬೇಕು. ನೀವು ಆ ಕ್ವಶನ್ ರಿಲೇಟೆಡ್ ಆಗಿ ಕ್ವಶನ್ಗಳು ಬರ್ತಿರ್ತಾವೆ. ಅದಕ್ಕಾಗಿ ನಾಲ್ಕು ಆಪ್ಷನ್ಗಳು ನಿಮಗೆ ಬರಬೇಕು. ಬಂದಾಗ ನೀವು ಮಾತ್ರ ಸಕ್ಸಸ್ ಅಲ್ಲಕ್ಕೆ ನೀವು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ಭಾರತ ಸಂವಿಧಾನಕ್ಕಾಗಿ ಉತ್ತಮವಾದ ಪುಸ್ತಕ ಅಂದರೆ PS ಗಂಗಾಧರ ಸರ್ ಅವರ ಒಂದು ಪುಸ್ತಕ ಮತ್ತು ಅದರ ಜೊತೆ KM ಸುರೇಶ್ವರ್ ಅವರ ಸಂವಿಧಾನ ಬುಕ್ ಸಹ ಇಂಪಾರ್ಟೆಂಟ್ ಆಗಿದೆ. ಅದೇ ರೀತಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ ಅಂದರೆ ನೀವು ಸಮಯದ ಕೊಡಬೇಕಪ್ಪ ಅಂದರೆ ನಿಮ್ಮ ಹಿಂದಿನ ಕ್ವಶನ್ ಪೇಪರ್ಗಳಿಗೆ ನೀವು ಸಮಯ ಕೊಡಬೇಕು. ಯಾಕಂದರೆ ಅಲ್ಲಿ SD ಆಗಿರ್ಬೋದು, FD ಆಗಿರ್ಬೋದು, ಅದೇ ರೀತಿ KS ಆಗಿರ್ಬೋದು, IS ಆಗಿರ್ಬೋದು, ಈ ಥರ ಕ್ವಶನ್ ಪೇಪರ್ಗೆ ಸಹ ನೀವು ಇಂಪಾರ್ಟೆನ್ಸ್ ಕೊಡಲೇಬೇಕು. ಯಾಕಂದರೆ ಅಲ್ಲಿಂದ ನೇರವಾಗಿ ಕ್ವಶನ್ ಬರುವ ಚಾನ್ಸ್ ಇರ್ತಾ ಅದ್ರ ರಿಲೇಟೆಡ್ ಆಗಿ ಬರ್ತಿರ್ತಾವೆ. ಅದಕ್ಕಾಗಿ ನೀವು ಬುಕ್ ಓದೋಕ್ಕಿಂತ ಯಾಕಂದರೆ ಸಮಯದ ಅಭಾವ ಕಡಿಮೆ ಇರೋದಕ್ಕೋಸ್ಕರ ನೀವು ಹಳಿ ಕ್ವಶನ್ ಪೇಪರ್ ಚೆನ್ನಾಗಿ ಓದಿ ಅದ್ರ ಬಗ್ಗೆ ರಿಲೇಟ್ ಆಗಿ ಓದಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ಭಾರತ ಸಂವಿಧಾನದ ಸ್ಥೂಲ ನೋಟ ವಿಷಯಗಳಂದರೆ ಭಾರತ ಸಂವಿಧಾನ ಬೇಸಿಕ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅದು ಪೂರ ಕಂಪ್ಲೀಟ್ ಮಾಡಿ. ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನೋಡಿ ವಿಷಯಕ್ಕೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂದರೆ ಕರ್ನಾಟಕ ಇತಿಹಾಸ ಮತ್ತು ಭಾರತ ಇತಿಹಾಸ ಎರಡು ಮಿಕ್ಸ್ ಮಾಡಿ ಕಳಿಸ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಕರ್ನಾಟಕ ಇತಿಹಾಸಕ್ಕೆ ಭಾಳ ಇಂಪಾರ್ಟೆಂಟ್ ಕೊಡಬೇಕು. ಅದೇ ರೀತಿ ಭಾರತ ಇತಿಹಾಸಕ್ಕೂ ಸಹ ಭಾಳ ಇಂಪಾರ್ಟೆಂಟ್ ಕೊಡಬೇಕು. ಇಲ್ಲಿ ಭಾರತ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸಕ್ಕೆ ನೀವು ಓದಬೇಕು ಬುಕ್ ಆದಪ್ಪ ಅಂದರೆ ಸ್ಪೆಸಿಫಿಕ್ ಬುಕ್ ಅಂದರೆ ಮಂಜುನಾಥ್ ಸರ್ ಅಂತ ಇರ್ತಾರೆ, ಅವ್ರ ಬುಕ್ ಓದಿ. ಅದರ ಜೊತೆಗೆ ಇನ್ನೂ ಹಲವಾರು ವ್ಯಕ್ತಿಗಳ ಬುಕ್ಸ್ ಇದೆ, ಅದು ಸದಾಶಿವ ಆಗಿರ್ಬೋದು, KNA ಆಗಿರ್ಬೋದು, ಇನ್ನಿತರ ಆಥರ್ಗಳ ಸಹ ಬುಕ್ಸ್ ಇದ್ದಾವೆ. ಆದರೆ ನೀವು ಈಸಿ ಬುಕ್ ಯಾವುದಪ್ಪ ಅಂದರೆ ಮಂಜುನಾಥ್ ಸರ್ದವರು ಓದಿ. ಯಾಕಂದರೆ ಸಮಯದ ಅಭಾವ ಕಡಿಮೆ ಇದೆ, ಸದಾಶಿವ ಮತ್ತು KNA ಓದೋಕ್ಕಾಗೋದಿಲ್ಲ. ಓದೋರು ಮುಂದೆ KS, FDA, SDA, KS ಓದೋರಲ್ಲ ಸದಾಶಿವ ಮತ್ತು KNA ಓದ್ಬೋದು. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಕರ್ನಾಟಕ ಇತಿಹಾಸ ಮತ್ತು ಭಾರತ ಇತಿಹಾಸಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ ಕರ್ನಾಟಕದ ಪಠ್ಯ ಪುಸ್ತಕದಿಂದ ನೀವು ಚೆನ್ನಾಗಿ ಓದಿರಬೇಕು. ಕರ್ನಾಟಕ ಪಠ್ಯ ಪುಸ್ತಕ ಓದಿದರೆ ನಿಮಗೆ ಈಸಿ ಆಗ್ತಂತ ನನ್ನದೊಂದು ಅಭಿಪ್ರಾಯ ಇದೆ. ಯಾಕಂದರೆ ಕರ್ನಾಟಕ ಇತಿಹಾಸ ಮತ್ತು ಭಾರತ ಇತಿಹಾಸ ಏನಪ್ಪ ಅಂದರೆ 12ನೇ ತರಗತಿ ಇತಿಹಾಸ ಬುಕ್ಕಿನಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ನೋಡಿಕೊಂಡ್ರೆ ಸಾಲ್ಕು ಸ್ನೇಹಿತರೆ. ಆ ಬುಕ್ಸು ಚೆನ್ನಾಗಿ ಓದಿ ಒಂದು ಸಲ 2 ಸಲ ನೀವು ರಿವಿಷನ್ ಮಾಡಿದರೆ ನಿಮಗೆ ಈಸಿ ಆಗಿರ್ತದೆ. ಆವತ್ತು ನೀವು ಮಂಜುನಾಥ್ ಬುಕ್ಸ್ ಓದುವಾಗ ನಿಮ್ಮ ತುಂಬ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಅದಕ್ಕಾಗಿ ನಾನು ಈ ಬುಕ್ಸ್ಗಳು ಸಹ ರೆಫರ್ ಮಾಡ್ತೀನಿ. ಕರ್ನಾಟಕ ಪಠ್ಯ ಪುಸ್ತಕ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಮತ್ತು ಭಾರತ ಭೂಗೋಳ ಮತ್ತು ಕರ್ನಾಟಕ ಭೂಗೋಳ ಶಾಸ್ತ್ರ ಇರುತ್ತೆ ಸ್ನೇಹಿತರೆ. ಇದು ಸಹ ಇಂಪಾರ್ಟೆಂಟೇ. ನೀವು ಏನಿಲ್ಲ ಸೇಮು ಯಾವುದಪ್ಪ ಅಂದರೆ ಕರ್ನಾಟಕ ಟೆಕ್ಸ್ಟ್ ಬುಕ್ಕನ್ನು ಸರಿಯಾಗಿ ಓದಿ. ಅದರ ಜೊತೆಗೆ PUC ಫಸ್ಟ್ ಇಯರ್ ಜಿಯೋಗ್ರಫಿ ಬುಕ್ಕು ಅದು ಸಹ ಫಾಲೋಅಪ್ ಮಾಡಿ. ಅಲ್ಲಿ ಚೆನ್ನಾಗಿ ವಿಷಯವನ್ನು ಕೊಟ್ಟಿದ್ದಾರೆ, ಅಲ್ಲೂ ಸಹ ನೋಡ್ಬೋದು. ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ 6, 7, 8, 9, 10ನೇ ತರಗತಿವರೆಗೂ ನೀವು ಏನು ಕೊಟ್ಟಿರ್ತಾರೆ ಜಿಯೋಗ್ರಫಿ ಬಗ್ಗೆ, ಆ ಜಿಯೋಗ್ರಫಿ ಬಗ್ಗೆ ನೀವು ಕಂಪಲ್ಸರಿ ಓದಲೇಬೇಕು. ಆವಾಗ ಓದಿದ್ರೆ ಮಾತ್ರ ನಿಮಗೆ ಒಂದು 12ನೇ ತರಗತಿ ಬುಕ್ಕು, ಅದರ ಜೊತೆಗೆ ಶರಣಯ್ಯ ಬಂಡ್ರೆ ಸರ್ ಅವರದ ಒಂದು ಜಿಯೋಗ್ರಫಿ ಬುಕ್ ಇದೆ, ಅವ್ರದ್ದು ಚೆನ್ನಾಗಿದೆ ಸರ್ ಅಂದರೆ ಅವ್ರದ್ದು ಸಹ ನೋಡಿ. ಅದರ ಜೊತೆಗೆ ರಂಗನಾಥ್ ಸರ್ದು ಚೆನ್ನಾಗಿದ್ದಾವೆ, ಅವು ಡೆಪ್ತ್ ಆಗಿದ್ದಾವೆ, ಅವು ಓದುವ ನಿಮಗೆ ಅವಕಾಶ ಸಿಕ್ಕರೆ ಓದಿ. ಅದು ಸಹ ರಂಗನಾಥ್ ಸರ್ ಅವರು ಕರ್ನಾಟಕ ಜಿಯೋಗ್ರಫಿ ಇರ್ಬೋದು, ಭಾರತ ಜಿಯೋಗ್ರಫಿ ಇರ್ಬೋದು ಮತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರ ಅವರು ಚೆನ್ನಾಗಿದೆ, ಅವರು ಸಹ ಓದಿ. ಅದ್ರ ಜೊತೆಗೆ ಶರಣಯ್ಯ ಬಂಡ್ರೆ ಸರ್ ಅವ್ರದ್ದು ಒಂದು ರಿವಿಷನ್ಗೋಸ್ಕರ ನೀವು ಚೆನ್ನಾಗಿ ಈಗ ಇತ್ತೀಚೆಗೆ ಅಂದರೆ ಸರಿಯಾಗಿ ಓದ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ನಾನು ನೇರವಾಗಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಇವು ಯಾವ ರೀತಿ ಅಂದರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ನೋಡ್ಬೋದು. ಉದಾಹರಣೆಯಾಗಿ ಕರ್ನಾಟಕ ರಾಜ್ಯದಲ್ಲಿ 4 ಕಂದಾಯ ಭಾಗಗಳಿದೆ. ಆ 4 ಕಂದಾಯ ಭಾಗಗಳಲ್ಲಿ ಆಡಳಿತ ಯಾವ ರೀತಿ ಇರ್ತದೆ, ಯಾವ ರೀತಿ ಅಂತ ರಾಜ್ಯದ ಪ್ರಾದೇಶಿಕ ಆಡಳಿತ ಅಂದರೆ ಆ
ಪ್ರದೇಶಕ್ಕೆ ಸಂಬಂಧಪಟ್ಟ ಆಡಳಿತ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಬೋದು. ಅದರ ಬಗ್ಗೆ ನೀವು ಸಂಪೂರ್ಣವಾಗಿ ಎಲ್ಲಪ್ಪ ಅಂದರೆ ನೀವು ವರ್ಷಕ್ಕೆ ಆರ್ಥಿಕ ಸಮೀಕ್ಷೆ ಬಿಡುಗಡೆ ಆಗ್ತದೆ. ಆರ್ಥಿಕ ಸಮೀಕ್ಷೆಯಿಂದ ನೀವು ಪ್ರದೇಶಕ್ಕೆ ಆಡಳಿತ ಮತ್ತು ಕುರಿತ ವಿಷಯಗಳ ಬಗ್ಗೆ ನೀವು ತಿಳ್ಕೊಬೋದು ಸ್ನೇಹಿತರೆ. ಇಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆ ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ಸಂಬಂಧಿಸಿದ ಉಪಕ್ರಮಗಳ ಒಳಗೊಂಡಂತೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಕುರಿತು ವಿಷಯಗಳು. ಇಲ್ಲಿ ನೋಡಿ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಬಗ್ಗೆ ಒಂದು ಸಂವಿಧಾನದಲ್ಲಿ ಟಾಪಿಕ್ ಇದೆ ಸ್ನೇಹಿತರೆ. ಆ ಟಾಪಿಕ್ ಅನ್ನು ಚೆನ್ನಾಗಿ ಓದ್ಕೊಳ್ಳಿ. ಅದರ ಜೊತೆಗೆ ಪಂಚಾಯತ್ ರಾಜ್ ಈಜೆ ಕ್ವಶನ್ ಗೊತ್ತಲ್ಲ, ಪಂಚಾಯತ್ ರಾಜ್ನಲ್ಲಿ ಅಧಿಕಾರ ಅವಧಿ ಎಷ್ಟು ಇರ್ತದೆ, ಅವರ ಮತ್ತು ಅವ್ರಿಗೆ ನೇಮಕ ಮಾಡೋರು ಯಾರು, ಅಲ್ಲಿ ಆಡಳಿತ ಯಾವ ರೀತಿ ಇರ್ತಲ್ಲ, ಎಷ್ಟು ವಿಷಯಗಳು ಒಳಗೊಂಡಿರ್ತಾವೆ, ಮತ್ತು ಭಾರತ ಸಂವಿಧಾನದಲ್ಲಿ ಎಷ್ಟನೇ ಒಂದು ಅನುಸೂಚಿಯಲ್ಲಿ ಕಂಡುಬರ್ತಾ ಈ ರೀತಿ ಕಳ್ತಾರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಪಂಚಾಯತ್ ರಾಜ್ ಸಹ ಇಂಪಾರ್ಟೆಂಟ್ ಆಗಿರ್ತಾ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಪಂಚಾಯತ್ ಬಗ್ಗೆ ನೀವು ಚೆನ್ನಾಗಿ ಅದ್ರ ಬಗ್ಗೆ ಏನು ನೋಡ್ಕೊಳ್ಬೇಕು. ಪಂಚಾಯತ್ ರಾಜ್ ನಿಮ್ಮ ಭಾರತ ಸಂವಿಧಾನದಲ್ಲಿ ಟಾಪಿಕ್ ಸಿಗುತ್ತೆ ಸ್ನೇಹಿತರೆ. ಆ ಟಾಪಿಕ್ ಬಗ್ಗೆ ನೀವು ನೋಡ್ಕೊಳ್ಬೇಕು. ಅದೇ ರೀತಿ ಬೇಸಿಕ್ ಬುಕ್ಕಲ್ಲಿ ಸಹ ಸ್ವಲ್ಪ ಕೊಟ್ಟಿರ್ತಾರೆ, ಅಲ್ಲಿ ಸಹ ನೀವು ನೋಡಿಕೊಂಡ್ರೆ ನೇರವಾಗಿ ಅಲ್ಲಿಂದ ಕ್ವಶನ್ ಕೇಳೋ ಸಂಭವ ಇರುತ್ತೆ. ಈಗ ನೀವು ಎಕ್ಸಾಂಪಲ್ ನಾನು ಹೇಳ್ತೀನಿ, 243A ಏನು ಹೇಳ್ತಪ್ಪ, ಗ್ರಾಮ ಸಭೆ ಇರಬೇಕಂತ ಹೇಳ್ತದೆ. ಅಂದರೆ ಪ್ರತಿಯೊಂದು ಪಂಚಾಯತ್ಲಿ ಗ್ರಾಮ ಸಭೆ ಇರಬೇಕಂತಂದ್ರೆ ಯಾವ ಒಂದು ವಿಧಿ ಹೇಳ್ತಪ್ಪ ಅಂದರೆ 243A ಹೇಳ್ತದೆ. ಅದೇ ರೀತಿ 243D ಪಂಚಾಯತಿಗಳಲ್ಲಿ ಮೀಸಲಾತಿ ಬಗ್ಗೆ ಹೇಳ್ತಾರೆ. ಈ ರೀತಿ ಕ್ವಶನ್ಗಳು ಕೇಳ್ತಿರ್ತಾರೆ. 29 ವಿಷಯಗಳ ಬಗ್ಗೆ ಗೊತ್ತಿರಬೇಕು, ಅಲ್ಲಿ ಬರುವ ವಿಧಿಗಳು ಗೊತ್ತಿರಬೇಕು. ಅಂದರೆ ಆ ವಿಧಿಗಳ ಕಾರ್ಯಗಳೇನು ಆ ರೀತಿ ಗೊತ್ತಿರಬೇಕು. ಆ ರೀತಿ ಗೊತ್ತಿರೋ ಸಾಕು ನಿಮಗೆ. ಇಷ್ಟೇ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜು ಹಿಂದಿನ ಒಂದು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರೆ ಅದು ಸ್ವಲ್ಪ ಮೆಲ್ಕು ಹಾಕಿ, ಯಾಕಂದರೆ ಆ ವಿಷಯಗಳು ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ. ಅದೇ ರೀತಿ ಸಹಕಾರಿ ಸಂಘ ಸಂಸ್ಥೆಗಳು ಅದು ಸಹ ಒಂದು ಟಾಪಿಕ್ ಇದೆ ಭಾರತ ಸಂವಿಧಾನದಲ್ಲಿ, ಅಲ್ಲಿ ಚೆನ್ನಾಗಿ ಓದಿ. ಅದ್ರ ಜೊತೆಗೆ ನೀವು ಯಾರಾದರೂ ಆತರಗಳ ಬಗ್ಗೆ ನೀವು ಗ್ರಾಮೀಣ ಸಹಕಾರಿ ಸಂಘ ಮತ್ತು ಗ್ರಾಮೀಣ ಪಂಚಾಯತ್ ರಾಜ್ ಅಭಿವೃದ್ಧಿ ನಿಮಗೆ ವಿಷಯ ಸಿಕ್ಕರೆ ನೀವು ಕಲೆಕ್ಟ್ ಮಾಡಿ ಚೆನ್ನಾಗಿ ಅದ್ರ ಬಗ್ಗೆ ನೀವು ವಿಷಯನ ಸಂಗ್ರಹಣ ಮಾಡಬೇಕು. ಅದೇ ರೀತಿಗೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಮತ್ತು ಕುರಿತ ವಿಷಯ ಅಂದರೆ ನೀವೆಲ್ಲ ಪ್ರತಿ ವರ್ಷ ನೋಡ್ಬೋದು ಆರ್ಥಿಕ ಸಮೀಕ್ಷೆ ಮಂಡನೆ ಆಗಿರುತ್ತಲ್ಲ. ಆ ಆರ್ಥಿಕ ಸಮೀಕ್ಷೆ ಬಗ್ಗೆ ನೀವು ಚೆನ್ನಾಗಿ ಬುಕ್ಸ್ ಆಗಿರ್ಬೋದು ಅಥವಾ ಗೌರ್ಮೆಂಟು ಪ್ರಿಂಟೆಡ್ ಒಂದು ಆರ್ಥಿಕ ಸಮೀಕ್ಷೆ ಮಂಡನೆ ಆದಾಗ ಅದು ಬುಕ್ ಸಿಕ್ಕಿರುತ್ತಲ್ಲ, ಆ ಬುಕ್ ಸಹ ನೀವು ಫಾಲೋ ಮಾಡ್ಬೋದು. ಕರ್ನಾಟಕ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಕರ್ನಾಟಕದಲ್ಲಿ ಪರಿಸರದಿಂದ ಆಗುವ ಅಭಿವೃದ್ಧಿ ಮತ್ತು ಅದರ ಸಮಸ್ಯೆಗಳೇನಪ್ಪ ಅಂದರೆ ಕರ್ನಾಟಕ ರಾಜ್ಯ ನೋಡಬೇಕು. ನಾವು ಈಗ ಪರಿಸರದ ಬಗ್ಗೆ ಓದಬೇಕಾದ್ರೆ ಚೆನ್ನಾಗಿ ಎಷ್ಟು ನಮ್ಮಲ್ಲಿ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ ಮತ್ತು ಎಷ್ಟು ಹುಲಿ ಸಂರಕ್ಷಣಾ ಸ್ಥಾನಗಳಿವೆ, ಮತ್ತು ಅಲ್ಲಿನ ಒಂದು ಆ ಪ್ರದೇಶಕ್ಕೆ ಸಂಬಂಧಪಟ್ಟ ವಿಶೇಷತೆ ಏನು, ಈ ಕರ್ನಾಟಕದಲ್ಲಿ ಅತಿ ದೊಡ್ಡ ಪಕ್ಷಿಧಾಮ ಯಾವುದು, ಈ ರೀತಿ ಬೋನಾಳ ಪಕ್ಷಿಧಾಮ ಎಲ್ಲಿ ಬರ್ತದ, ಅದೇ ರೀತಿ ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಬರ್ತದ, ಈ ರೀತಿ ಕ್ವಶನ್ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಅಲ್ಲಿನ ವಿಷಯ ಯಾವುದಪ್ಪ, ಪರಿಸರಕ್ಕೆ ಸಂಬಂಧಪಟ್ಟ ಅಲ್ಲಿ ಏನಾದರೂ ಅನಾಹುತ ಆಗ್ತಿದೆಯಾ, ಇತ್ತೀಚೆಗೆ ಮಳೆ ಬರಲೋದಕ್ಕೆ ಕಾರಣ ಏನು, ಇವು ಎಲ್ಲ ಪರಿಸರಕ್ಕೆ ಸಂಬಂಧಪಟ್ಟ ಒಂದು ಕಾರಣಗಳಾಗಿರ್ತಾವೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಪರಿಸರದ ಬಗ್ಗೆ ಓದಬೇಕು. ಪರಿಸರ ದಿನ ಯಾವಾಗ ಆಚರಣೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಪರಿಸರ ದಿನ ಆಚರಣೆ ಮಾಡಿದ ಒಂದು ಘೋಷವಾಕ್ಯ ಏನು, ಆ ಪರಿಸರ ದಿನಾಚರಣೆ ಯಾವ ವರ್ಷದ ಆಚರಣೆ ಮಾಡ್ತಾರೆ, ಏಕೆ ಆಚರಣೆ ಮಾಡ್ತಾರೆ, ಎಲ್ಲರಿಗೂ ಪರಿಸರದ ಬಗ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ. ಅದೇ ರೀತಿ ಪರಿಸರವನ್ನು ಕಾಪಾಡಿದರೆ ನಮ್ಮನ್ನು ಸಹ ಪರಿಸರ ಕಾಪಾಡ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಪರಿಸರ ಎಂಬುದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕಾಗಿ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕು. ನಮಗೇನು ಮಾಡ್ತದೆ ಅಂದರೆ ಪರಿಸರ ನಮ್ಗೆ ರಕ್ಷಣೆ ಮಾಡ್ತದೆ. ಅದಕ್ಕಾಗಿ ಎಲ್ಲರೂ ಗಿಡವನ್ನು ನೆಟ್ಟು ಅದಕ್ಕೆ ಪೋಷಣೆ ಮಾಡಿ ಅಂತ ಹೇಳುತ್ತಾ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರ ಪರಿಸರ ದಿನಾಚರಣೆ ಆಚರಣೆ ಈ ರೀತಿ ಮಾಡಿ ಅಂತ ಹೇಳ್ತೀನಿ. ಮುಂದಿನ ಒಂದು ಇದ್ರ ಬಗ್ಗೆ ಸಮಸ್ಯೆ ಮತ್ತು ಅಭಿವೃದ್ಧಿ ಬಗ್ಗೆ ನೀವು ತಿಳ್ಕೊಳ್ಳಿ. ಭೈರಪ್ಪ ಸರ್ ಅವರ ಒಂದು ಪರಿಸರ ಅಧ್ಯಯನದ ಬುಕ್ ಇದೆ, ಆ ಬುಕ್ಸ್ ಸಹ ನೀವು ಫಾಲೋ ಮಾಡಬಹುದು. ಕರ್ನಾಟಕ ಅಥವಾ ಭಾರತೀಯ ಪರಿಸರ ಅಂದರೆ ಎಲ್ಲ ಬರ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಭೈರಪ್ಪ ಸರ್ ಅವರ ಒಂದು ಆಥರ್ ಬುಕ್ಸ್ ಇದೆ, ಆಥರ್ ಬುಕ್ಸ್ನ ಫಾಲೋ ಮಾಡಿ. ಮತ್ತು ಯಾವ ಪಠ್ಯಪುಸ್ತಕದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಕೊಟ್ಟಿದ್ದಾರೆ, ಈ ಸಾಲಮರ ತಿಮ್ಮಕ್ಕ ಆಗಿರ್ಬೋದು, ಅವ್ರು ಏನು ಮಾಡಿದರು ಪರಿಸರಕ್ಕೋಸ್ಕರ ಹಲವಾರು ಮಾಡಿದರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಏನು ಮಾಡ್ಕೊಂಡ್ರೆ ಅವ್ರ ಬಗ್ಗೆ ನೀವು ಓದಬೇಕು. ಓದಿದಾಗ ಮಾತ್ರ ಗೊತ್ತಿರುತ್ತಾ. ಹಲವಾರು ಚಳವಳಿ ಸಹ ನಡೆದಿವೆ ಪರಿಸರಕ್ಕೋಸ್ಕರ, ಅದು ಸಹ ನೋಡಬೇಕು. ಓಕೆನಾ. ಈ ಕರ್ನಾಟಕ ರಾಜ್ಯದಲ್ಲಿ ಪರಿಸರ ಅಂದರೆ ಪಶ್ಚಿಮ ಘಟ್ಟಗಳ ಬಗ್ಗೆ, ಈ ಪಶ್ಚಿಮ ಘಟ್ಟ ಅವು ಪ್ರಚಲಿತ ಇರುತ್ತಲ್ಲ, ಪ್ರಚಲಿತ ಘಟ್ಟದಲ್ಲಿ ಕರ್ನಾಟಕ ಪರಿಸರ ಅಂದರೆ ಪರಿಸರ ಪಶ್ಚಿಮ ಘಟ್ಟ. ಈ ಪಶ್ಚಿಮ ಘಟ್ಟ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಸಮಿತಿಗಳಿದ್ದಾವೆ, ಆ ಸಮಿತಿಗಳ ಬಗ್ಗೆ ಸಹ ನೀವು ನೋಡ್ಕೊಳ್ಬೇಕು. ಅದೇ ರೀತಿ ನಾವೀಗ ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂದರೆ ಪತ್ರಿಕೆ 2. ಈ ಪತ್ರಿಕೆ 2 ಯಾವುದಪ್ಪ ಅಂದರೆ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ. ಇದು ಸಾಮಾನ್ಯ, ಇದು ಪತ್ರಿಕೆ 2 ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸಂವಹನ ಅಥವಾ ಕಮ್ಯುನಿಕೇಷನ್ ಕರೀತಿ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ ಈ ರೀತಿ ನೀವು ಓದ್ತಾ ಇರಬೇಕು. ಇಲ್ಲಿ 100 ಮಾರ್ಕ್ಸ್ ಇರ್ತದೆ, 2 ಗಂಟೆ ಇರ್ತದೆ. ಸಾಮಾನ್ಯ ಕನ್ನಡ ನಿಮ್ಮೆಲ್ಲ ಗೊತ್ತಿರ್ತದೆ. ಆಲ್ಮೋಸ್ಟ್ ಅರಳುಗುಪ್ಪೆ ಆಗಿರ್ಬೋದು, KM ಸುರೇಶ್ ಅವರ ಒಂದು ಸಾಹಿತ್ಯ ಕನ್ನಡ ಅಂತಿದೆ, ಅದು ಚೆನ್ನಾಗಿದೆ. ಸಾಮಾನ್ಯ ಇಂಗ್ಲೀಷು ಶಿವಕುಮಾರ್ ಮಾಳಿವೆ ಅಂತ, ಅವ್ರದ್ದು ಇಂಗ್ಲೀಷ್ ಚೆನ್ನಾಗಿದೆ. ಬೇಸಿಕ್ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಯಾರೆಲ್ಲ ಫಸ್ಟ್ ಬಾರಿಗೆ ಗೊತ್ತಿರೋ ಶಿವಕುಮಾರ್ ಮಾಳಿವೆ ಅಂತ, ಆ ಬುಕ್ಸು ಚೆನ್ನಾಗಿದೆ. ಕಂಪ್ಯೂಟರ್ ಜ್ಞಾನ ಹರಿಯಂತ ಆಗಿರ್ಬೋದು, ಬುಲ್ಬುಲೇಶ್ವರ ಆಗಿರ್ಬೋದು, ಇನ್ನಿತರ ಆ ಥರಗಳ ಬುಕ್ಸ್ ನೀವು ಓದ್ಬೋದು ಸ್ನೇಹಿತರೆ. ಅದಕ್ಕಾಗಿ ಈ ಸಾಮಾನ್ಯ ಕನ್ನಡದಲ್ಲಿ 35 ಮಾರ್ಕ್ಸ್ ಇರ್ತದೆ. ಅದೇ ರೀತಿ ಸಾಮಾನ್ಯ ಇಂಗ್ಲೀಷ್ನಲ್ಲಿ 35 ಮಾರ್ಕ್ಸು, ಕಂಪ್ಯೂಟರ್ ಜ್ಞಾನದಲ್ಲಿ 30 ಮಾರ್ಕ್ಸ್ ಇರ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ 3 ಸಬ್ಜೆಕ್ಟ್ ಕೂಡಿ 100 ಮಾರ್ಕ್ಸಿನ ಒಂದು ಪತ್ರಿಕೆ ಇದಿರ್ತದೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸಾಮಾನ್ಯ ಕನ್ನಡಕ್ಕೆ ಯಾವ ಬುಕ್ ಓದಬೇಕು, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಓದಿ ಕನ್ನಡಕ್ಕೋಸ್ಕರ. ಅದೇ ರೀತಿ ಸಾಮಾನ್ಯ ಇಂಗ್ಲೀಷು ಶಿವಕುಮಾರ್ ಮಾಳಿವೆ ಅಂತ, ಕಂಪ್ಯೂಟರ್ ಜ್ಞಾನಕ್ಕೋಸ್ಕರ ಹರಿಯಂತ ಆಗಿರ್ಬೋದು, ಬುಲ್ಬುಲಿ ಆಗಿರ್ಬೋದು,
ಮತ್ತು ಇನ್ನೊಬ್ರು ಗೌತಮ್ ಅಂತ ಸ್ನೇಹಿತರೆ ಅದು ಸಹ ಚೆನ್ನಾಗಿದೆ. ಹರಿಯಂಥದ್ದು ಕಾಪಿ ಇದೆ ಅಂತ ಹೇಳ್ಬೋದು. ಅದು ಇದು ಒಂದೇ ಇದ್ದಾವೆ. ಅಲ್ಲಿ ನೀವು ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಗೌತಮ್ ಸರ್ ಅವರು ಸಹ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬುಲ್ಬುಲೆ ಸರ್ ಚೆನ್ನಾಗಿ ಕೊಟ್ಟಿದ್ದಾರೆ ಕಂಪ್ಯೂಟರ್ ಜ್ಞಾನಕ್ಕೋಸ್ಕರ. ಅದು ಫಾಲೋ ಅಪ್ ಮಾಡಿ. ಸಾಮಾನ್ಯ ಕನ್ನಡ ಆಲ್ಮೋಸ್ಟ್ ಹರಳುಗುಪ್ಪಿ ಓದಿ. ಇನ್ನೊಂದು ಮೈಸೂರು ಪಬ್ಲಿಕೇಶನ್ ಬರ್ತದೆ ಸ್ನೇಹಿತರೆ, ಅದು ಸಹ ನೀವು ಫಾಲೋ ಅಪ್ ಮಾಡಬೇಕು. ಚೆನ್ನಾಗಿದ್ದಾವೆ. ಇಲ್ಲಿ ಸಾಮಾನ್ಯ ಕನ್ನಡ 35ಕ್ಕೆ ನೀವು 25, 30ಕ್ಕಿಂತ ಜಾಸ್ತಿ ನೋಡಿದ್ರೆ ನೀವು ಚೆನ್ನಾಗಿ ಸ್ಕೋರ್ ಅಂತ ಹೇಳ್ಬೋದು. ಅದೇ ರೀತಿ ಸಾಮಾನ್ಯ ಇಂಗ್ಲೀಷು 25ಕ್ಕಿಂತ 30 ಮಾಡಬೇಕು. ಇಲ್ಲಿ ಅದೇ ಕಂಪ್ಯೂಟರ್ ಜ್ಞಾನದಲ್ಲಿ ಸಹ ಒಂದು 25ಕ್ಕಿಂತ ಜಾಸ್ತಿ ಮಾಡಿದರೆ ನೀವು ಒಂದು ಉದ್ಯೋಗಿ ಗ್ರಾಮಾಡಳಿತಾಧಿಕಾರಿ ಆಗೋಕ್ಕೆ ಸಂಭವ ಇರ್ತದೆ. ಪ್ರೀತಿಯ ಸ್ನೇಹಿತರೆ, ಬೇಗನೆ ನೋಟಿಫಿಕೇಷನ್ ಆಗಲಿ. ಗ್ರಾಮಾಡಳಿತಾಧಿಕಾರಿ ಆಗುವ ಒಂದು ವಿದ್ಯಾರ್ಥಿಗಳ ಕನಸು ಬೇಗ ನನಸಾಗಲಿ. ಬೇಗನೆ ನೋಟಿಫಿಕೇಷನ್ ಆದರೆ ಅವರು ಸಹ ಇದಕ್ಕೆ ಒಂದು ಉದ್ಯೋಗಾಕಾಂಕ್ಷಿಗಳು ಚೆನ್ನಾಗಿ ಓದ್ತಾರೆ, ಅದೇ ರೀತಿ ಅಪ್ಲಿಕೇಶನ್ ಹಾಕ್ತಾರೆ ಅಂತ ಒಂದು ನಂಬಿಕೆಯಿಂದ ಇದು ಒಂದು ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿದ್ದೀನಿ. ಗ್ರಾಮಾಡಳಿತಾಧಿಕಾರಿಯ ಇವತ್ತು ವಿಷಯದ ಸಿಲೆಬಸ್ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಸಿಲೆಬಸ್ ಕಾಪಿ ಯಾರ ಹತ್ರ ಇಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ. ಮತ್ತು ಅದೇ ರೀತಿ ನೀವು ನಮಗೆ ಸಣ್ಣ ಬೆಂಬಲ SN ಸ್ಟಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೇಗನೆ ನೋಟಿಫಿಕೇಷನ್ ಆಗಲಿ. ನನ್ನ ವತಿಯಿಂದ ನಾನು ಸಹ ಒಬ್ಬ ಉದ್ಯೋಗ ಆಕಾಂಕ್ಷಿಯಾಗಿ ಹೇಳ್ತೀನಿ, ಬೇಗ ನೋಟಿಫಿಕೇಷನ್ ಆಗಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಧನ್ಯವಾದಗಳು.